ಡಿಕೆಶಿ ವರ್ಸಸ್ ಸಿಎಂ ಬಣದ ಮಧ್ಯೆ ನಾಯಕತ್ವದ ಫೈಟ್ ಶುರುವಾಗಿದೆ. ಡಿಕೆಗೆ ಚೆಕ್ ಮೇಟ್ ಅನ್ನ ಕೊಡಲು ಉತ್ತರಾಧಿಕಾರಿ ಘೋಷಣೆ. ಇನ್ನು ಡಿಕೆಶಿ ವರ್ಸಸ್ ಸಿಎಂ ಬಣದ ಮಧ್ಯೆ ನಾಯಕತ್ವದ ಫೈಟ್ ಶುರುವಾಗಿದೆ. ಡಿಕೆಗೆ ಚೆಕ್ ಮೇಟ್ ಕೊಡಲು ಉತ್ತರಾಧಿಕಾರಿ ಘೋಷಣೆ. ಯತೀಂದ್ರ ನಾಯಕತ್ವ ಹೇಳಿಕೆಯ ಬೆನ್ನಲ್ಲೇ ಜಟಾಪಟಿ ಶುರುವಾಗಿದೆ. ಸಿಎಂ ಮತ್ತು ಡಿಸಿಎಂ ಬಣ ಹೇಳಿಕೆ ಕೊಡ್ತಿದ್ರು ಕೂಡ ಒಂದ್ ಕಡೆ ಖರ್ಗೆ ಸೈಲೆಂಟ್ ಆಗಿದ್ದಾರೆ. ಇನ್ನು ರಾಜ್ಯದಲ್ಲಿದ್ರು ಕೂಡ ಸೈಲೆಂಟ್ ಆಗಿರೋದು ಯಾಕೆ? ಎಐಸಿಸಿ ಅಧ್ಯಕ್ಷರು ಕಾಂಗ್ರೆಸ್ ಹೈಕಮಾಂಡ್ ನಡೆಯೂ ಕೂಡ ಒಂದ್ ರೀತಿಯಾಗಿ ಇಲ್ಲಿ ಫುಲ್ ಸಸ್ಪೆನ್ಸ್ ಆಗಿ ಉಳಿದುಕೊಂಡಿರುವಂತದ್ದು. ಇನ್ನು ಒಂದ್ ಕಡೆ ಡಿಕೆ ಶಿವಕುಮಾರ್ ವರ್ಸಸ್ ಸಿಎಂ ಪದದ ಮಧ್ಯೆ ನಾಯಕತ್ವದ ಫೈಟ್ ಶುರುವಾಗಿರುವಂತದ್ದು. ಇನ್ನು ರಾಜ್ಯದಲ್ಲಿ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಇದ್ರೂ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇಲ್ಲ. ರಾಜ್ಯದಲ್ಲಿದ್ರೂ ಕೂಡ ಸೈಲೆಂಟ್ ಆಗಿ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ನಡೆಯೂ ಕೂಡ ಫುಲ್ ಸಸ್ಪೆನ್ಸ್ ಆಗಿ ಉಳಿದುಕೊಂಡಿರುವಂತದ್ದು. ಇನ್ನು ಡಿಕೆಶಿ ವರ್ಸಸ್ ಸಿಎಂ ಬಣದ ಮಧ್ಯೆ ನಾಯಕತ್ವದ ಫೈಟ್ ಶುರುವಾಗಿದೆ. ಇನ್ನು ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನ ಬೆಳೆಸಿದ್ರೆ, ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಸಚಿವರ ಆಪ್ತ ಬಳಗದವರನ್ನ ಮೀಟಿಂಗ್ ಕರೆದಿದ್ದಾರೆ. ಹಾಗಾದ್ರೆ ಇವರಿಬ್ರು ನಡೆಯನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗೋದು ಫಿಕ್ಸ್ ಅನ್ನೋದು ಒಂದ್ ಕಡೆ ಕಾಣಿಸ್ತಾ ಇದೆ. ಇನ್ನು ಬಿಹಾರ್ ಚುನಾವಣೆ ವೇಳೆ ಅಧಿಕಾರ ಹಂಚಿಕೆಯ ಬಗ್ಗೆ ಒಂದ್ ಕಡೆ ಹೈಕಮಾಂಡ್ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಬಳಿಕ ಸಿಎಂ ಸ್ಥಾನಕ್ಕೇರಲು ಫೈಟ್ ಶುರುವಾಗಿದೆ. ಇನ್ನು ಡಿಕೆಶಿಗೆ ಸಿಎಂ ಸ್ಥಾನವನ್ನ ತಪ್ಪಿಸಲು ಸಿದ್ದು ಆಪ್ತವನ್ನ ಒಂದ್ ರೀತಿಯಾಗಿ ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ರಾಜ್ಯ ರಾಜಕೀಯದ ಬಗ್ಗೆ ಈಗಾಗಲೇ ಎಐಸಿಸಿ ಅಧ್ಯಕ್ಷರಿಗೆ ಮಾಹಿತಿಯನ್ನ ನೀಡಿದ್ರ. ಯಾವ ನಾಯಕರ ಭೇಟಿಗೂ ಕೂಡ ಅವಕಾಶವನ್ನ ಕೊಡ್ತಿಲ್ಲ ಖರ್ಗೆ. ಬಣ ಕಿತ್ತಾಟ ಸೂಕ್ಷ್ಮವಾಗಿ ಗಮನಿಸಿರುವ ಎಐಸಿಸಿ ಅಧ್ಯಕ್ಷರು ಇಲ್ಲಿ ನಾಯಕತ್ವ ಫೈಟ್, ಸಂಪುಟ ಸರ್ಜರಿ ಚರ್ಚೆ ಬಗ್ಗೆ ಎಲ್ಲ ಮಾಹಿತಿಯನ್ನ ಪಡ್ಕೊಂಡಿರುತ್ತಾರೆ. ಎಲ್ಲ ಮಾಹಿತಿಯನ್ನ ಪಡೆದು ದೆಹಲಿಗೆ ತೆರಳಲು ಇಲ್ಲಿ ಖರ್ಗೆ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ರಾಹುಲ್ ಗಾಂಧಿ ಜೊತೆ ಇನ್ನು ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಲು ತೀರ್ಮಾನವನ್ನ ತೆಗೆದುಕೊಂಡ್ರ ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋದು ಒಂದು ರೀತಿಯಾಗಿ ದೊಡ್ಡ ಪ್ರಶ್ನೆ ಎದ್ದಿರುವಂತದ್ದು. ಈ ರಾಜ್ಯ ರಾಜಕೀಯದ ಬಗ್ಗೆ ಈಗಾಗಲೇ ಎಐಸಿಸಿ ಅಧ್ಯಕ್ಷರಿಗೆ ಈ ಎಲ್ಲ ಮಾಹಿತಿಯನ್ನ ಕಲೆ ಹಾಕೊಂಡಿದ್ದಾರೆ. ಇನ್ನು ಯಾವ ನಾಯಕರ ಭೇಟಿಗೂ ಕೂಡ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವಕಾಶವನ್ನ ಕೊಡ್ತಿಲ್ಲ. ಬಣ ಕಿತ್ತಾಟ ಸೂಕ್ಷ್ಮವಾಗಿ ಗಮನಿಸಿ ಎಐಸಿಸಿ ಅಧ್ಯಕ್ಷರು ನಾಯಕತ್ವ ಫೈಟ್, ಸಂಪುಟ ಸರ್ಜರಿಯ ಬಗ್ಗೆ ಈಗಾಗಲೇ ಎಲ್ಲ ರೀತಿಯಾದ ಮಾಹಿತಿಯನ್ನ ಕಲೆ ಮಾಡಿಕೊಂಡಿದ್ದಾರೆ. ಈ ಮಾಹಿತಿಗಳನ್ನೆಲ್ಲ ಕಲೆ ಹಾಕಿ ದೆಹಲಿಗೆ ತೆರಳಲು ಮಲ್ಲಿಕಾರ್ಜುನ್ ಖರ್ಗೆ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸಲು ತೀರ್ಮಾನವನ್ನ ಮಾಡಿದ್ರ ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋದು ಒಂದು ಪ್ರಶ್ನೆ ಎದ್ದಿರುವಂತದ್ದು. ಮುಂದಿನ ತಿಂಗಳು ರಾಜ್ಯಕ್ಕೆ ಆಗಮಿಸಲಿರುವ ರಾಹುಲ್ ಗಾಂಧಿ ಮೂಲಕವೇ ಇಲ್ಲಿ ಕಿತ್ತಾಟಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆ ಇದೆ.